ಲೈಫ್ ಹಾಳಾದ್ರೂ ಚಿಂತೆ ಇಲ್ಲ, ತಾನೇನು ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡಬೇಕು. ತನ್ನಿಂದ ಮಕ್ಕಳ ಲೈಫ್ ಹಾಳಾಗುತ್ತೆ ಅನ್ನೋ ಪಶ್ಚಾತ್ತಾಪ ಕೂಡ ಇಲ್ಲ. ವಿಧಿ ಜೀವನ ಸರಿ ಮಾಡೋ ಬದಲು ಈಗ ವೈಷ್ಣವ್ಗೆ ಮತ್ತೊಂದು ಮದುವೆ ಮಾಡ್ತೀನಿ ಅಂತ ಹೊರಟಿದ್ದಾಳೆ. ಇದೀಗ ವೈಷ್ಣವ್ನ ಮದುವೆ ಆಗೋಕ್ಕೆ ಹುಡುಗಿಯನ್ನ ಕೂಡ ಕಾವೇರಿ ಕರೆಸಿಕೊಂಡಿದ್ದಾಳೆ. ಹಾಗಾದ್ರೆ ಮದುವೆ ನಡೆದೇ ಹೋಗುತ್ತಾ? ವೈಶ್ ಬಾಳಿಗೆ ಎಂಟ್ರಿ ಕೊಟ್ಟ ಹುಡುಗಿ ಯಾರು? ವೈಷ್ಣವ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದೆಲ್ಲಿಗೆ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಳ್ತಿದೆ. ಕಾವೇರಿಯಿಂದಾಗಿ ಲಕ್ಷ್ಮಿ ಹಾಗೂ ವೈಷ್ಣವ್ ದೂರ ಆಗುವಂತೆ ಆಗಿದೆ. ಮತ್ತೊಂದು ಕಡೆ ವಿಧಿ ಪ್ರೀತಿಸಿದ ಹುಡುಗನೊಂದಿಗೆ ಮದುವೆ ಆಗಿದ್ದಾಳೆ. ಅವಳ ಸಂಸಾರ ಸರಿ ಮಾಡ್ಬೇಕು ಅನ್ನೋ ಯೋಚನೆ ಕೂಡ ಅಮ್ಮನಾಗಿರೋ ಕಾವೇರಿಗೆ ಬಂದಿಲ್ಲ. ಮನೆಗೆ ಬಂದಿರೋ ವಿಧಿ ವಿಖ್ಯಾತ್ಗೆ ಅವಮಾನ ಮಾಡಿ ಕಳಿಸಿದ್ದಾಳೆ. ಇದೀಗ ವೈಷ್ಣವ್ ಹಾಗೂ ಲಕ್ಷ್ಮಿ ವಿಧಿ ವಿಖ್ಯಾತ್ ಲೈಫ್ ಸರಿ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ವೈಷ್ಣವ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದಾನೆ. ಇತ್ತ ಲಕ್ಷ್ಮಿಯು ಅಲ್ಲಿಗೆ ಬಂದಿದ್ದಾಳೆ. ಅಷ್ಟೊತ್ತಿಗೆ ವೈಷ್ಣವ್ನ ಮದುವೆಯಾಗೋ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಳೆ. ಕಾವೇರಿ ಲಕ್ಷ್ಮಿಯನ್ನ ಮನೆಯಿಂದ ಆಚೆ ಹಾಕ್ತಿದ್ದಂತೆ ವೈಷ್ಣವ್ಗೆ ಮತ್ತೊಂದು ಮದುವೆ ಮಾಡ್ತೇನೆ ಅಂತ ಹೇಳ್ತಾನೆ ಬಂದಿದ್ಲು. ಇದೀಗ ವೈಷ್ಣವ್ ವಿಖ್ಯಾತ್ ಮನೆಗೆ ಹೊರಡ್ತಿದ್ದಂತೆ ನಾಡಿದ್ದೆ ನಿನ್ನ ಎಂಗೇಜ್ಮೆಂಟ್ ಅಂತ ಹೇಳಿದ್ದಾಳೆ ಕಾವೇರಿ. ಇದರಿಂದ ಮನೆಯವರೆಲ್ಲ ಶಾಕ್ ಆಗಿದ್ದಾರೆ. ಆಗ ಸುಪ್ರೀತಾ ಹುಡುಗಿ ಯಾರು ಅಂತ ಕೇಳ್ತಿದ್ದಂತೆ ಹುಡುಗಿಯ ಎಂಟ್ರಿ ಆಗಿದೆ. ಹೊಸ ಹುಡುಗಿ ಕಾರಿನಿಂದ ಇಳಿದು ಲಕ್ಷ್ಮಿ ಹಾಗೂ ಕೀರ್ತಿಯನ್ನ ದೂಡ್ಕೊಂಡು ಬಂದಿದ್ದಾಳೆ. ಈ ಮೂಲಕ ನಟಿ ಕಾವ್ಯ ಮಹದೇವಯ್ಯ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದಹಾಗೆ ನಟಿ ಕಾವ್ಯ ಈ ಹಿಂದೆ ಸೀತಾವಲ್ಲಭ ಸೀರಿಯಲ್, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಆರಂಭದಲ್ಲಿ ರಾಧಾ ಪಾತ್ರಕ್ಕೂ ಜೀವ ತುಂಬಿದ್ರು. ಅದಾದ್ಮೇಲೆ ಇತ್ತೀಚೆಗೆ ಸೀತಾರಾಮ ಧಾರಾವಾಹಿಯಲ್ಲಿ ಶಾಲಿನಿ ಪಾತ್ರ ಕೂಡ ಮಾಡಿದ್ರು. ಇದೀಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೀರಿಯಲ್ಗೆ ಹೊಸ ಪಾತ್ರ ಎಂಟ್ರಿ ಆಗ್ತಿದ್ದಂತೆ ವೀಕ್ಷಕರಿಗೆ ನಾನಾ ಪ್ರಶ್ನೆ ಕಾಡ್ತಿದೆ. ಲಕ್ಷ್ಮಿಯಿಂದ ದೂರ ಆಗಿರೋ ವೈಷ್ಣವ್ ಪ್ರತಿ ಸಲ ಆಕೆಯನ್ನ ರಕ್ಷಿಸ್ತಾನೆ. ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಸಹಿಸೋದಿಲ್ಲ. ಆದ್ರೆ ತಾಯಿ ಇನ್ನೊಂದು ಮದುವೆ ಆಗು ಅಂದಾಗ ಅವನು ಒಪ್ಪಿದ್ದಾನೆ. ಹೀಗಾಗಿ ವೈಷ್ಣವ್ಗೆ ಸ್ವಂತ ಬುದ್ಧಿ ಇಲ್ವಾ, ತಲೆ ಸರಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಕೆಲವರು ವೈಷ್ಣವ್ ತನ್ನ ಪತ್ನಿ ಲಕ್ಷ್ಮಿಗೆ ಡಿವೋರ್ಸ್ ಕೊಡದೆ ಹೇಗೆ ಮದುವೆ ಆಗ್ತಿದ್ದಾನೆ, ಸ್ವಲ್ಪನಾದ್ರೂ ಲಾಜಿಕ್ ಬೇಡವಾ ಅಂತ ಸೀರಿಯಲ್ ಫ್ಯಾನ್ಸ್ ಕೇಳ್ತಿದ್ದಾರೆ. ಇದೀಗ ವೈಷ್ಣವ್ ನಿಜಕ್ಕೂ ಮತ್ತೊಂದು ಹುಡುಗಿಯನ್ನ ಮದುವೆ ಆಗ್ತಾನಾ? ಲಕ್ಷ್ಮಿ ಏನ್ ಮಾಡ್ತಾಳೆ? ಈಗ ಬಂದಿರೋ ಹುಡುಗಿ ಯಾರು? ಅವಳ ಪಾತ್ರದ ಹೆಸರೇನು? ಕಾವೇರಿ ಹಾಗೂ ಅವಳ ಮಧ್ಯೆ ಏನ್ ಡೀಲ್ ಆಗಿದೆ? ಹೀಗೆ ಸಾಕಷ್ಟು ಪ್ರಶ್ನೆಗಳು ವೀಕ್ಷಕರನ್ನ ಕಾಡ್ತಿದೆ. ಒಟ್ನಲ್ಲಿ ಮುಂಬರುವ ಎಪಿಸೋಡ್ಗಳು ರೋಚಕತೆಯಿಂದ ಕೂಡಿವೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ವೈಷ್ಣವ್ ಮತ್ತೊಂದು ಮದುವೆ ಆಗ್ತಾನ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.